ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ಇವತ್ತು ಅತ್ಯಂತ ಸುಂದರವಾದ ಒಂದು ಶಿರ್ಡಿ ಸಾಯಿಬಾಬಾರವರ ದೇವಸ್ಥಾನಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ತುಂಬ ಸುಂದರವಾಗಿದೆ, ನೋಡಲಿಕ್ಕೆ ತುಂಬಾ ಸುಂದರವಾಗಿದೆ. ದೇವಸ್ಥಾನ ಮತ್ತು ದೇವಸ್ಥಾನದ ಪರಿಸರ ಎರಡೂ ಕೂಡ. ಈ ದೇವಸ್ಥಾನ ಇರುವುದು ಹಿರಿಸಾವೆ ಹತ್ರ. ಬೆಂಗಳೂರಿನಿಂದ ಹಾಸನಕ್ಕೆ ಹೋಗಬೇಕಾದ್ರೆ ಹಿರಿಸಾವೆಯಿಂದ 2 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆ ಹಾಸನದಿಂದ ಬೆಂಗಳೂರು ಕಡೆಗೆ ಬರೋರಿಗೆ ಹಿರಿಸಾವೆಗಿಂತ ಮುಂಚೆ 2 ಕಿಲೋಮೀಟರ್ ದೂರದಲ್ಲಿದೆ. ಅತ್ಯಂತ ಸುಂದರವಾದಂತಹ ನಿಶಬ್ದ ವಾತಾವರಣದಲ್ಲಿರುವಂಥ ಒಂದು ದೇವಸ್ಥಾನ. ಕಪ್ಪು ಬಂಡೆಗಳಿಂದನೇ ನಿರ್ಮಿಸಿದರೇನೋ ಅನ್ನೋ ರೀತಿ ಇರುವಂತಹ ಈ ದೇವಾಲಯ ಒಂದು ರೋಚಕ. ಯಾಕಪ್ಪ ರೋಚಕ ಅಂದರೆ, ನಾವು ಇಲ್ಲಿಂದ ಒಳಗಡೆ ಹೋದ ತಕ್ಷಣ ಎಡಬದಿಗೆ ಒಂದು ಗುಹೆಯಾಕಾರದ ರಚನೆ, ಸುಮಾರು ದೂರ ನಡ್ಕೊಂಡು ಹೋಗ್ಬೇಕಾಗತ್ತೆ. ಬನ್ನಿ ಹೋಗೋಣ. ಸಂಪೂರ್ಣ ಕತ್ತಲಿನಿಂದ ಆವರಿಸಿರುವಂತಹ ಈ ಗುಹೆ ಒಳಗೆ ಹೋಗ್ಬೇಕಾದ್ರೆ ಒಂದು ಕ್ಷಣ ಮೈ ಭಯ ಆಗುತ್ತೆ. ಆದರೂ ತಡವರಿಸ್ಕೊಂಡು ಹಾಗೇ ಮುಂದೆ ಸಾಗಿದ್ರೆ ನಮಗೆ ಸ್ವಲ್ಪ ದೂರ ಹೋದ ನಂತರ ಎದುರುಗಡೆ ಶ್ರೀ ಶಿರ್ಡಿ ಸಾಯಿಬಾಬಾರ ದಿವ್ಯ ಮೂರ್ತಿ ಕಾಣಿಸುತ್ತೆ. ಹಾಗೆ ಅಲ್ಲಿ ಎಡಗಡೆಗೆ ತಿರುಗಿದ್ರೆ ನಾವು ಈ ಗುಹೆಯೊಳಕ್ಕೆ ಏನಕ್ಕೆ ಬಂದ್ವಿ ಅನ್ನೋದ್ರ ಅರ್ಥ ಅಲ್ಲಿದೆ. ಅಲ್ಲೂ ಕೂಡ ಕತ್ತಲ್ಲಿ ಪಳಪಳ ಹೊಳೆಯುತ್ತಿರುವ ಶಿರ್ಡಿ ಸಾಯಿಬಾಬಾರವರ ಮೂರ್ತಿ ಇದೆ. ನೋಡೋಕ್ಕೆ ಒಂದು ಖುಷಿ ಆಗುತ್ತೆ ಕಂಡ್ರೆ. ತಣ್ಣನೆಯ ವಾತಾವರಣ, ಆ ವಾತಾವರಣದೊಳಗೆ ಶಿರ್ಡಿ ಸಾಯಿಬಾಬಾರವರ ಪ್ರಶಾಂತವಾದ ಮೂರ್ತಿ, ವಿರಳ ಜನಸಂಖ್ಯೆ. ಬಾಬಾರವ್ರ ದರ್ಶನ ಮುಗಿಸ್ಕೊಂಡು ಹಿಂದೆ ಹೋದ್ರಂತೂ ಅದ್ಭುತ. ಇಲ್ಲಿ ಆಂಜನೇಯ ಸ್ವಾಮಿಗೆ ಹೋಗಲಿಕ್ಕೆ ಮತ್ತು ಶನಿದೇವರ ಸ್ವಾಮಿಗೆ ಹೋಗಲಿಕ್ಕೆ ದಾರಿಗಳಿದೆ. ಅಲ್ಲಿಯ ಪರಿಸರ ಮತ್ತು ಅಲ್ಲಿಯ ಸಸ್ಯಕುಲ ನೋಡೋಕ್ಕೆ ಒಂದು ಖುಷಿ ಕಂಡ್ರೆ ಇಟ್ಸ್ ಮಾರ್ವಲಸ್ ಅಂತಲೇ ಹೇಳಬೇಕು. ಸ್ನೇಹಿತರೆ, ನೀವೇನಾದರೂ ನೆಕ್ಸ್ಟ್ ಟೈಮು ಈ ರಸ್ತೆಯಲ್ಲಿ ಹಾದು ಹೋಗೋದಾದರೆ, ತಪ್ಪಿದ್ರೆ ಇಲ್ಲಿಯವರೇ ಆದರೆ ಮಿಸ್ ಮಾಡ್ದಲ್ಲೇ ಈ ದೇವಸ್ಥಾನಕ್ಕೆ ಹೋಗಿ ಅಂತ ಕೇಳ್ಕೊತೀನಿ.